ಡಿ.ಕೆ. ಶಿವಕುಮಾರ್ ರಣಹೇಡಿಯ ಸಂಸ್ಕೃತಿಗೆ ಸೇರಿದವರು. ನಾನು ಏನೇ ಮಾಡಿದ್ರು ಸತ್ಯ ಹೇಳ್ತೀನಿ, ನಾನು ದುಡ್ಡು ಹಂಚಿಲ್ಲ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ರಣಹೇಡಿಯ ಸಂಸ್ಕೃತಿಗೆ ಸೇರಿದವರು. ನಾನು ಏನೇ ಮಾಡಿದ್ರು ಅದು ಸತ್ಯನೇ ಹೇಳ್ತೀನಿ, ದುಡ್ಡು ಹಂಚಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಆ ಕುಮಾರಸ್ವಾಮಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಕೇಳಿ ಅಂತ ಹೇಳಿದ್ದಾರೆ. ಅಮಾಯಕರನ್ನ ಇಲ್ಲಿ ನಿಲ್ಲಿಸಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿ ಅವರು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯಕ್ಕೆ ಅವರು ಹೊಡೋದ್ರು, ಇಲ್ಲಿ ಅಮಾಯಕರನ್ನ ನಿಲ್ಲಿಸೋದ್ರು ಅಂತ ಕುಮಾರಸ್ವಾಮಿಯ ರಣಹೇಡಿ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಕೆಂಡಮಂಡಲರಾಗಿ ಪ್ರತಿಕ್ರಿಯಿಸಿದ್ದಾರೆ. ಇಷ್ಟು ದಿನ ಆಯ್ತು, ಪ್ರಚಾರ ಇತ್ತು, ಪರಸ್ಪರ ವಾಗ್ಯುದ್ಧ ನಡೀತಾ ಇತ್ತು. ಆದ್ರೆ ಇವತ್ತು ಮತದಾನದ ದಿನವೂ ಕೂಡ ಎಚ್.ಡಿ.ಕೆ. ಮತ್ತೆ ಡಿ.ಕೆ.ಶಿ ನಡುವಿನ ವಾಗ್ಯುದ್ಧ ಮುಂದುವರೆದಿದೆ. ರಣಹೇಡಿ ನಾನಲ್ಲ, ರಣಹೇಡಿಗಳು ಕೂತಂಥದ್ದು ರಾಜಕಾರಣ ಮಾಡೋರು. ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಹರಾಜು ಹಾಕಿರೋರು ಅವರು. ಅದೆಲ್ಲ ಮುಂದೆ ಚರ್ಚೆ ಮಾಡೋಣಂತೆ. ರಣಹೇಡಿ ಕೆಲಸ ನಾವು ಮಾಡಲ್ಲ. ರಣಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ನಾವು ನೇರವಾಗಿ ಚುನಾವಣೆ ನಡೆಸ್ತೀವಿ. ಏನು ಮಾಡಿದ್ವಿ ಸತ್ಯದಲ್ಲಿ ಹೇಳ್ತೀನಿ, ಸತ್ಯ ಏನು ಮಾಡಿದೀವಿ ಹೇಳ್ತೀನಿ. ನನಗೇನು ಹಿಂದೆ ಮುಂದೆ ಏನಿಲ್ಲ. ಈ ಕಾರ್ಡ್ ನಾವು ಹಂಚಿದೀವ, ಹಂಚಿರೋದು ಇವರು. ನಾವು ಈ ಕಾರ್ಡ್ ಸಿಸ್ಟಮಲ್ಲಿ ಯಾವಾರು ಮಾಡಿಲ್ಲ. ನಾನು ಚುನಾವಣೆ ಸ್ಪರ್ಧೆ ಈಗ ಮಂಡ್ಯದಲ್ಲೇ 8 ಪಬ್ಲಿಕ್ ಮೀಟಿಂಗ್ ಹೋಗಿ ಬಂದೆ. ಹಳ್ಳಿ ಮೇಲೆ ಹೋದ ನಾನು ದುಡ್ಡು ಹಂಚಕ್ಕೆ ಹೋಗಿದ್ದೆ. ನಾನು ಇಡೀ ರಾಜ್ಯದಲ್ಲಿ ನಮ್ಮ BJP JDS ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ನಡೆಸಿರೋನು. ನನ್ನ ಕ್ಷೇತ್ರದಲ್ಲಿ ಮಂಡ್ಯದಲ್ಲೂ ಲೋಕಸಭೆಗೆ ನನ್ನ ಕ್ಷೇತ್ರ ನಮ್ಮ ಪಕ್ಷದ ಕಾರ್ಯಕರ್ತರು ಜನತೆ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಚುನಾವಣೆ ಕುಮಾರಣ್ಣನ ಗೆಲ್ಲಿಸಬೇಕು ಅಂತ. ನಾನು ಚುನಾವಣೆ ನಡೆಸಿಲ್ಲ. ಮಂಡ್ಯ ಜಿಲ್ಲೆಯ ಜನತೆನೇ ನನ್ನ ಚುನಾವಣೆ ನಡೆಸ್ಕೊಂಡಿದ್ದಾರೆ. ನಾನು ಇದನ್ನ ಹಂಚಕ್ಕೆ ಹೋಗಿದ್ದೀನಿ. ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ, ಅವರು ತೋರಿಸ್ಲ. ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು BJP ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಜೋಬಲ್ಲಿ ಇಲ್ಲ ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ, ಮುನ್ರತ್ನೂ ಹಂಚ್ತಾ ಇದ್ದಾರೆ, ಎಲ್ಲರೂ ಹಂಚ್ತಾ ಇದ್ದಾರೆ. ಅವ್ರೇನು ಹಂಚ್ತಾ ಇದ್ದಾರೆ? ಅವರು ಏನೋ ಕಾರ್ಡ್ ಹಂಚ್ತಾ ಇದ್ದಾರೆ. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ. ಸದ್ಯ ಅಷ್ಟಾದ್ರೂ ಭಯ ಬರ್ತಾ ಇದೆಯಲ್ಲ ಬಿಡಿ. ಎದುರ್ಕೊಂಡು ರಣಹೇಡಿ ತರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಹೋಗಿ ಪಾಪ ಅಮಾಯಕರನ್ನ ನಿಲ್ಲಿಸ್ಬಿಟ್ಟು ಮಂಡಿ ಕೊಡೋಗ್ಬಿಟ್ಟಿದ್ದಾರೆ. ಕರ್ಮಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ. ಐಟಿ ದಾಳಿ ಕೂಡ ಮುಂದುವರೆದಿದೆ ಸರ್. ನಿಮ್ಮ ಎಲ್ಲ ದಾಳಿ ಬರೀ ಒಬ್ಬ BJP ಮೇಲೆ ಹಿಡಿಲಿಲ್ಲ. ನಿನ್ನೆ ಎಲ್ಲೋ BJP ಹಿಡಿದ್ರೆ ಅವ್ರ ಪಾರ್ಟಿಯವ್ರು ಯಾರೋ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವ್ರದ್ದು ಅಂತ ಒಂದೆಲ್ಲ ಈ ಕಡೆ ಎಲ್ಲ ಒಂದ್ ಕಡೆ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಎಲ್ಲ ನನ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ IT ಆಫೀಸರ್ಸು ಅವ್ರು ಹೇಳ್ತಾರಂತೆ, ಯಾಕೆ ಇಲ್ಲಿದ್ದೀರಾ? ನಮ್ಮ ಬ್ಲಾಕ್ ಅಧ್ಯಕ್ಷಂಗೆ ಹೇಳ್ತಾರಂತೆ, ಯಾಕೆ ಇಲ್ಲಿದ್ದೀರಾ, ಹೋಗಿರಿ BJPಗೆ, ಯಾಕೆ ಕಾಂಗ್ರೆಸ್ ಅಲ್ಲಿ ಇದ್ದೀರಾ ಅಂತ IT ಆಫೀಸರ್ಸು ಯಾರ್ಯಾರ ಮನೆಗೆ ರೈಡು. ನಮ್ಮ ಡ್ರೈವರ್ಗೆ, ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರಿಂಸೆ ಅವನ ಮಗನಿಗೆ, ಅವನ ಹೆಂಡತಿಗೆ. ನಾನು ಟೈಮ್ ತಗೊಂಡಿದ್ದೀನಿ, ಇಲ್ಲೇ ಇದ್ದಾನೆ ಹುಡುಗ ರಘು ಅಂತ ಅಂದ್ಬಿಟ್ಟು ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಎಲೆಕ್ಷನ್ ಆದ್ಮೇಲೆ ಅವ್ರಿಗೋಗಿ ಅಫಿಡವಿಟ್ ಫೈಲ್ ಮಾಡಿಸ್ತೀನಿ ಅವ್ರ ಮುಂದೆ ಏನೇನು ಕಿರುಕುಳ ಕೊಟ್ಟರು ಅಂತ ಅಂದ್ಬಿಟ್ಟು. ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ? 10 ನಿಖರವಾಗಿ ಹೇಳ್ತಿದ್ರ ಭವಿಷ್ಯನ ಸರ್? ಲಾಸ್ಟ್ ಟೈಮ್ ಇದೆ ಭವಿಷ್ಯ ಅಲ್ಲಪ್ಪ, ನಿಖರ. ನಾನು ಜ್ಯೋತಿಷ ಅಲ್ಲ, ರಾಜಕೀಯ ಪಂಡಿತ್ ನಾನು. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಲೀಡಲ್ಲಿ ಸಹೋದರರಿಗೆ? ಏನು ಹೋದ ವರ್ಷ ಏನು ಬಂದಿತ್ತು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆನೂ ಬರ್ತದೆ ಸರ್. ಮಂಡ್ಯದಲ್ಲೂ ಗೆಲ್ತಾರೆ. 4 ಸೀಟು ಅವ್ರು ಬರೋದಿಲ್ಲ. ಅವ್ರ ಕುಟುಂಬದ ಪಾರ್ಟಿದಂತ 4 ಸೀಟ್ ಅಂತ ಹೇಳೋದು ಗೌಡ್ರು, 4 ಸೀಟು ಬರೋದಿಲ್ಲ ಸರ್. IT ಅಧಿಕಾರಿಗಳೇ ಚುನಾವಣೆ ಮಾಡ್ತಾ ಇದಾರೆ ಸರ್ ಬೆಂಗಳೂರು ಗ್ರಾಮಾಂತರ. ಹೌದಪ್ಪ, ಅವರೇ ಎಲ್ಲ ಪ್ಯಾರಾಮಿಟ್ರಿ ಈ ಮಿಟ್ರಿ ಅಂತೆಲ್ಲ ಹಾಕೊಂಡು ಯಾವ 6 ಪ್ಯಾರಾಮೀಟರ್ ಹಾಕೊಳ್ಳಿ, ಏನ್ ಬೇಕಾದ್ರು ಮಾಡ್ಲಿ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನ್ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ, ಏನೇನ್ ಹಂಚ್ತಾ ಇದಾರೆ, ಏನ್ ನಮ್ಗೇನ್ ಗೊತ್ತಿಲ್ವಾ? ಸತ್ಯ ಹರಿಶ್ಚಂದ್ರ ಮೊಮ್ಮಗ. ಅವ್ರು ನಿಮ್ಮನ್ನ ಅದೇ ತರ ಕೇಳಿದಾರೆ, ಸತ್ಯ ಹರಿಶ್ಚಂದ್ರ ಅವ್ರು ಅದನ್ನೇ ಕೇಳಿದಾರೆ. ನಾನು ಏನ್ ಹರಿಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.